ನಾನಿವತ್ತು ನಿಮ್ಮ ಮುಂದೆ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಕತೆ ಹಾಗೂ ಕಾದಂಬರಿಯನ್ನ ಆಧರಿಸಿದ ಕನ್ನಡ ಚಲನಚಿತ್ರಗಳು ಹಾಗೂ ಧಾರಾವಾಹಿಯ ಲಿಸ್ಟ್ ಅನ್ನ ತಂದಿದ್ದೀನಿ. 8 ಸೆಪ್ಟೆಂಬರ್ 1938ರಲ್ಲಿ ಜನಿಸಿದ ಇವರು ಕನ್ನಡದ ನವ್ಯ ಸಾಹಿತ್ಯ ಕಾಲಘಟ್ಟದಲ್ಲಿ ಕೇಳಿಬರುವ ಪ್ರಮುಖ ಹೆಸರು. ತಮ್ಮ ಅಬಚೂರಿನ ಪೋಸ್ಟ್ ಆಫೀಸು ಸಣ್ಣ ಕಥೆ ಕಲೆಕ್ಷನ್ ನ ಮೂಲಕ ಇವರು ಬಂಡಾಯ ಸಾಹಿತ್ಯ ಪ್ರಕಾರದ ಮುನ್ನುಡಿಯನ್ನ ಬರೆದ್ರು ಅಂತ ಹೇಳಲಾಗುತ್ತೆ. ಇವರ ಸಾಕಷ್ಟು ಕಥೆಗಳನ್ನ ಇವತ್ತಿಗೂ ಬೆಳ್ಳಿಯ ತೆರೆ ಮೇಲೆ ತರಬೇಕು ಅಂತ ಸಾಕಷ್ಟು ಮನಸ್ಸುಗಳು ಕಾಯ್ತಾ ಇದ್ದಾವೆ. 1973ರಲ್ಲಿ ಅಬಚೂರಿನ ಪೋಸ್ಟ್ ಆಫೀಸು ಕಥೆಯನ್ನ ಎನ್ ಲಕ್ಷ್ಮೀನಾರಾಯಣ್ ಅವರು ಚಿತ್ರರೂಪಕ್ಕೆ ತರ್ತಾರೆ. 1987ರಲ್ಲಿ ಗಿರೀಶ್ ಕಾಸರವಳ್ಳಿಯವರು ತಬರನ ಕಥೆಯನ್ನ ಚಲನಚಿತ್ರ ರೂಪಕ್ಕೆ ತರ್ತಾರೆ. 1992ರಲ್ಲಿ ಕುಬಿ ಮತ್ತು ಇಯಾಲ ಕಥೆಯನ್ನ ಸದಾನಂದ ಸುವರ್ಣ ಅವರು ತೆರೆಯ ಮೇಲೆ ತರ್ತಾರೆ. 2016ರಲ್ಲಿ ಸುಮನಾ ಕಿತ್ತೂರು ಅವರು ಕಿರಗೂರಿನ ಗಯ್ಯಾಳಿಗಳು ಕಥೆಯನ್ನ ಚಿತ್ರರೂಪಕ್ಕೆ ತರ್ತಾರೆ. ಹಾಗೂ 2023ರಲ್ಲಿ ಶಶಾಂಕ್ ಸೋಗಲ್ ಅವರು ಡೇರ್ ಡೆವಿಲ್ ಮುಸ್ತಫಾ ಸಣ್ಣ ಕಥೆಯನ್ನ ಆಧರಿಸಿದ ಚಿತ್ರವನ್ನ ತೆರೆಯ ಮೇಲೆ ತರ್ತಾರೆ. ಗಿರೀಶ್ ಕಾರ್ನಾಡ್ರವರು ಚಿದಂಬರ ರಹಸ್ಯ ಕಾದಂಬರಿಯನ್ನ ದೂರದರ್ಶನ ಚಂದನಕ್ಕೆ ಧಾರಾವಾಹಿಯ ರೂಪದಲ್ಲಿ ಪ್ರಸ್ತುತಪಡಿಸ್ತಾರೆ. ಸೇರ್ಕೊಳ್ಳಿ ಬಿಡಿ ಸರ್, ನಾವಂತೂ ಜಾತಿ ಧರ್ಮ ಮತ ಎಲ್ಲ ಬಿಟ್ಟಾಗಿದೆ.